ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು ರಾಧಿಕಾ K3 ವ್ಲಾಗ್ಸ್. ನಾನು ಇವತ್ತೊಂದು ದಿಢೀರನೆ ಮಾಡುವಂಥ, ನೀವು ನಂಬುದೇ ಇಲ್ಲ ಇದು ಯಾವುದರಿಂದ ಮಾಡಿದ್ದು ಅಂತ, ಅಷ್ಟು ಟೇಸ್ಟಿಯಾದಂಥ ನಾನು ಉಳಿದ ಅನ್ನದಲ್ಲಿ ಮಾಡುವಂಥ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಇದು ಯಾರಿಗೂ ಗೊತ್ತಾಗಲ್ಲ ಇದು ಈ ಥರ ದೋಸೆ ಅಂತ. ತುಂಬ 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 ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು. ಆಮೇಲೆ ನನಗೆ ಹೇಳಿ ಇದು ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ದಿಢೀರಾಗಿ ಮಾಡುವಂತಹ ಉಳಿದ ಅನ್ನದಿಂದ, ಏನು ಗ್ರೈಂಡ್ ಮಾಡೋ ಕೆಲಸ ಏನೂ ಇಲ್ಲ, ದಿಢೀರಾಗಿ ಮಾಡುವಂಥ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಅದು ಹೇಗೆ ಅಂತ. ಅದಕ್ಕೆ ಏನೇನು ಬೇಕು ಎಲ್ಲ ನಾನು ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ನಾನು ಅಳತೆ ಹೇಳ್ತೀನಿ ನೋಡಿ, ಇಷ್ಟಿಷ್ಟೇ ಅಳತೆ ಹಾಕಬೇಕು. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ನಾನು 1/4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡುವ ರವೆ ಇರುತ್ತಲ್ಲ ಅದು. 1/4 ಕಪ್ ರವೆ, ಅಷ್ಟೇ 1/4 ಕಪ್ಪು ಮೊಸರು. 1 ಕಪ್ ಬೇಸನ್ನು, 1/4 ಕಪ್ಪು ರವೆ, 1/4 ಕಪ್ಪು ಮೊಸರು, ಇಷ್ಟನ್ನು ತೊಗೊಂಡು ಅದಕ್ಕೆ 1 ಕಪ್ಪು, ಯಾವ ಕಪ್ಪಲ್ಲಿ ನಾವು ಬೇಸನ್ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪು ಇದು ನೀರನ್ನು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಅದನ್ನು ಹಾಗೆ ಬಿಡಬೇಕು ಸೆಟ್ ಆಗೋಕ್ಕೆ. 15 ನಿಮಿಷದವರೆಗೆ ಹೀಗೆ ಚೆಂದ ಮಿಕ್ಸ್ ಮಾಡಿ ಒಂದು ಏನಾದರೂ ಲಿಡ್ ಮುಚ್ಚಿ ಇಟ್ಬಿಡಿ. ಒಂದು 15 ನಿಮಿಷ ಆಗಲಿ. ಯಾಕಂದರೆ ಅದು ರವೆ ಎಲ್ಲ ಬೇಸನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಟ್ಟಿಗೆ. ಹಾಗೆ ನಾನೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾನೊಂದು ಲಿಡ್ಡಿಂದ ಮುಚ್ಚಿ ಒಂದು 15 ನಿಮಿಷ ಬಿಟ್ಟಿದ್ದೀನಿ. ಮತ್ತೀಗ ಒಂದು 15 ನಿಮಿಷ ಆದಮೇಲೆ 10 ರಿಂದ 15 ನಿಮಿಷ ಹೀಗೆ ಅದನ್ನು ತೆಗೀರಿ, ಮುಚ್ಚಳ ತೆಗೆದು ಅದಕ್ಕೆ ಈಗ ನಾವು ಇನ್ನೆಲ್ಲ ಏನೇನು ಹಾಕಬೇಕು ಹೇಳ್ತೀನಿ ನೋಡಿ. 1 ಕಪ್ ಅನ್ನ, ಕುಕ್ಕು ಅಂದರೆ ಬೆಂದಿರುವಂಥದ್ದು ಅನ್ನ. ಹಿಂದಿನ ದಿವಸ ಉಳಿದಿದ್ರೆ ಆಗುತ್ತೆ, ಅಥವಾ ನಿಮಗೆ ಬೇಕಂದರೆ ಕೂಡಲೇ ಮಾಡಿ ತಣ್ಣಗೆ ಮಾಡಿ ಅನ್ನ ಹಾಕಿದ್ರು ಆಯಿತು. ಆ್ಯಕ್ಚುಲಿ ಹಿಂದಿನ ದಿವಸ ಅನ್ನ ಉಳಿದಿತ್ತು ನನ್ನ ಹತ್ರ, ಹಾಗಾಗಿ ನಾನು ಇದನ್ನು ಮಾಡಿದೆ. ನೋಡಿ ಇದನ್ನು ಈಗ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ನಾವು ಮೊದಲೇ ಹಾಕಿರ್ತೀವಲ್ವ. ಮತ್ತು ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನೊಂದು 2 ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಕೊಚ್ಚಿ ಹಾಕಿದ್ದೀನಿ. ಮತ್ತು ಒಂದು ಹಿಡಿಯಷ್ಟು ಕ್ಯಾಬೇಜ್ ಹಾಕಿದ್ದೀನಿ. ಮತ್ತು ನೀವು ಯಾವ ತರಕಾರಿನೂ ಹಾಕ್ಬೋದು, ಕ್ಯಾರೆಟ್, ಕ್ಯಾಬೇಜ್ ಏನು ಹಾಕ್ಬೋದು. ನಾನು ಕ್ಯಾಬೇಜ್ ಹಾಕಿದ್ದೀನಿ. ಮತ್ತು ನೀರುಳ್ಳಿ, ಕ್ಯಾರೆಟ್ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ನಿಮ್ಮ ಇಷ್ಟದ ತರಕಾರಿನ ಹಾಕ್ಬೋದು. ಮತ್ತು ಟೊಮೆಟೊ ಹಾಕಿದ್ದೀನಿ ನಾನು. ಟೊಮೆಟೊ ಆಪ್ಷನಲ್ಲೂ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಬಿಡ್ಬೋದು. ನನಗೆ ಟೊಮೆಟೊ ಒಳ್ಳೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಟೊಮೆಟೊ ಹಾಕಿದ್ದೀನಿ. ನೀವು ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ನಿಮಗೆ ಏನು ಇಷ್ಟ ಉಂಟು ತರಕಾರಿ ಅದನ್ನು ಹಾಕ್ಬೋದು. ಇದನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿ. ನೋಡಿ ನೀರು ಜಾಸ್ತಿ ಹಾಕಬೇಡಿ. ಮೊದಲು 1 ಕಪ್ ಹಾಕಿದ್ದೀವಲ್ಲ ಅಷ್ಟೇ ಸಾಕು ನೀರು. ಮತ್ತು ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ. ಇದೀಗ ರೆಡಿ ಆಯಿತು. ಈಗ ಒಂದು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡಿ, ಇಲ್ಲದ್ರೆ ಎಣ್ಣೆನ ಸ್ವಲ್ಪ ಹಚ್ಕೊಳ್ಳಿ. ಎಣ್ಣೆ ಹಚ್ಚಿ ಆಮೇಲೆ ಅದಕ್ಕೆ ಈ ದೋಸೆಯನ್ನು ಹಾಕಬೇಕು. ಆದರೆ ಈ ದೋಸೆ ನಾವು ಬೇರೆ ದೋಸೆ ಹಾಕ್ತೀವಲ್ಲ ಹಾಗೆ ದೊಡ್ಡ ದೊಡ್ಡ ದೋಸೆ ಹಾಕಬೇಡಿ. ದೊಡ್ಡ ದೋಸೆ ಹಾಕಿದರೂ ನಡೀತದೆ, ಆದರೆ ಹೀಗಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಲಿಕ್ಕೂ. ಹಾಗೆ ಒಂದೊಂದು ಸೌಟಷ್ಟು ಮಾತ್ರ ಹಿಟ್ಟನ್ನು ಹಾಕಿ ಒಂದು ಸರ್ತಿಗೆ, ನಿಮ್ಮ ತವ ದೊಡ್ಡದಿದ್ದರೆ 4 ಮಾಡ್ಬೋದು, ಸ್ವಲ್ಪ ಸಣ್ಣದಿದ್ದರೆ 2. ನನ್ನ ತವದಲ್ಲಿ 3 ದೋಸೆ ನಾನು ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಹಾಕಿ ತುಂಬ ಸ್ಪ್ರೆಡ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು. ದೋಸೆ ಹಾಗೆ ತೆಳು ಮಾಡೋದು ಬೇಡ, ಯಾಕಂದರೆ ಅದು ವೆಜಿಟೇಬಲಲ್ಲಿ ಇರುತ್ತಲ್ಲ, ಹಾಗಾಗಿ ಇಷ್ಟೇ ಮಾಡಿದರೆ ಸಾಕು. ನೋಡಿ ಹೀಗೆ ನಾನು ಒಂದು ಸರ್ತಿಗೆ 3 ದೋಸೆ ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ ಮಾತ್ರ. ನಂಬಕ್ಕೆ ಆಗಲ್ಲ ಇದರಲ್ಲಿ ಅನ್ನ ಹಾಕಿ ನಾವು ಮಾಡಿದ್ದೀವಿ ಅಂತ. ಹಿಂದಿನ ದಿವಸ ಅನ್ನ ಉಳಿದ್ರೆ ಮನೇಲಿ ಹೇಗೂ ರವೆ, ಬೇಸನ್, ಮೊಸರು ಇದ್ದೇ ಇರುತ್ತೆ. ದಿಢೀರಾಗಿ ನೀವು ಯಾವ ತರಕಾರಿ ಇರುತ್ತೋ ಆ ತರಕಾರಿ ಹಾಕಿ, ಅದಕ್ಕೆ ಇದೇ ತರಕಾರಿ ಬೇಕು ಅದೇ ತರಕಾರಿ ಅಂತ ಏನೂ ಇಲ್ಲ. ಹೀಗೆ ದೋಸೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಸ್ವಲ್ಪ ಬೇಯುತ್ತಲ್ಲ, ಆಮೇಲೆ ಮಧ್ಯದಲ್ಲಿ ಒಂದು ಸ್ಪೂನಿನ ಹಿಂಬದಿಯಿಂದಾಗಲಿ ಹೀಗೆ ಚಿಕ್ಕದೊಂದು ಅದಕ್ಕೆ ಹೋಲನ್ನು ಮಾಡ್ಕೊಳ್ಳಿ. ನೋಡಿ ಹೀಗೆ ಅದಕ್ಕೆ ಅದರದಲ್ಲಿ ಈಗ ನಾವು ಮಧ್ಯದಲ್ಲಿ ಎಣ್ಣೆ ಹಾಕಬೇಕು. ಅದು ಕ್ರಿಸ್ಪಿ ಆಗಲಿಕ್ಕೆ ಹೀಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ ಹೀಗೆ ಆಯಿತಲ್ಲ. ಈಗ ಮತ್ತೆ ನಾವು ಎಣ್ಣೆಯನ್ನು ತೊಗೊಂಡು, ನಾವು ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಅದು, ಅಥವಾ ನಿಮಗೆ ತುಪ್ಪ ಬೇಕಿದ್ದರೆ ತುಪ್ಪ ತೊಗೊಳ್ಳಿ. ತುಪ್ಪ ಯೂಸ್ ಮಾಡೋರಾದರೆ, ನಾನು ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ನಾನು ಇಲ್ಲಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಎಣ್ಣೆಯನ್ನು ತೊಗೊಂಡು ಅದರಲ್ಲಿ ಹಾಕಿ ನೋಡಿ ಹೀಗೆ
ತುಂಬ ಇನ್ನು ಬೇಯ್ತಿರುವಾಗಲೇ ಎಷ್ಟು ಗಮಾಂತ ಪರಿಮಳ ಬರ್ತಾ ಉಂಟು ಗೊತ್ತಾ. ಅದು ತರಕಾರಿ, ವೆಜಿಟೇಬಲ್, ಮೊಸರು ಮತ್ತು ರವೆ, ಬೇಸನ್ನೆಲ್ಲ ಸೇರಿ ತುಂಬ ಒಂಥರ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಚೆಂದ ಪರಿಮಳ ಬರ್ತಾಯಿದೆ. ಗ್ಯಾಸನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ನಿಮಗೆ ಅದೊಂದು ಸ್ವಲ್ಪ ಬೆಂದಿದ್ದು ಗೊತ್ತಾಗತ್ತಲ್ವ ನೋಡಿ, ಹೀಗೆ ಸ್ವಲ್ಪ ತೆಗಿಲಿಕ್ಕೆ ಬರುತ್ತೆ. ಆಮೇಲೆ ಅದನ್ನು ಹೀಗೆ ಕೌಚಿ ಹಾಕಿ ನೋಡಿ, ಎಷ್ಟು ಚೆಂದ ಕಲರ್ ಬಂದಿದೆ ಅಲ್ವಾ, ಗೋಲ್ಡನ್ ಕಲರ್. ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಚಿಕ್ಕ ಚಿಕ್ಕ ದೋಸೆ ಒಂದು ಸ್ವಲ್ಪ ಒಡೆದ ಹಾಗೆ ಇರುತ್ತೆ. ಸೊ ಇದನ್ನು ನೀವು ಖಂಡಿತ ಎಲ್ಲರೂ ಮಾಡಿ ನೋಡಿ, ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಕೆಚಪ್ ಜೊತೆ ಸರ್ವ್ ಮಾಡಿ, ಚಟ್ನಿ ಜೊತೆ ಸರ್ವ್ ಮಾಡಿ, ನಿಮಗೆ ಏನು ಇಷ್ಟ ಉಂಟು ಅದ್ರ ಜೊತೆ ಸರ್ವ್ ಮಾಡ್ಬೋದು. ನಾನು ಇದನ್ನು ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಈ ಥರ ದೋಸೆ ಕಾಯಿ ಚಟ್ನಿ ಅಷ್ಟೇ ಇಷ್ಟ ಆಗ್ತದೆ. ಹಾಗಾಗಿ ನೀವು ನಿಮಗೆ ಇಷ್ಟದ ಯಾವುದೋ ಕೆಚಪ್ ಜೊತೆ ಆಗಲಿ, ಕಾಯಿ ಚಟ್ನಿ ಜೊತೆ ಆಗಲಿ, ಅಥವಾ ಹೀಗೇನೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ರೆಡಿ ಆಯಿತು. ಇದನ್ನು ಹೀಗೆ ತೆಗೆದು ಎರಡು ಸೈಡು ಚೆನ್ನಾಗಿ ಹೀಗೆ ಕೆಂಪಗೆ ಬೆಂದಾದಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಈಗ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ. ನಾನು ಒಂದು ಸಣ್ಣ ಹೀಗೊಂದು ಇದು ತೆಗೆದು ತೋರಿಸ್ತೀನಿ ನೋಡಿ, ತುಂಬ ಕ್ರಿಸ್ಪಿಯಾಗಿತ್ತು ನೋಡಿ. ಈಗ ಮತ್ತೆ ಇದನ್ನು ಹೀಗೆ ಒಂದು ಚಟ್ನಿ ಜೊತೆಗೆ ಸರ್ವ್ ಮಾಡಿ. ತುಂಬ ವೆರಿ 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 ಟೇಸ್ಟಿ, ದಿಢೀರಂತ ಆಗುವಂಥ ಅನ್ನದಿಂದ ಮಾಡಿದ ದೋಸೆ ರೆಡಿಯಾಗಿದೆ ನೋಡಿ. ಶಬ್ದ ನಿಮಗೆ ಬರ್ತಿರ್ಬೇಕು, ನಾನು ತೆಗೆಯುವಾಗಲೇ ಅದು ಕರ್ಕಂತ ಶಬ್ದ ಬರ್ತದೆ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿತ್ತು. ಸೊ ದಿಢೀರ್ ಮಾಡುವಂಥ ಇನ್ಸ್ಟೆಂಟ್ ಅನ್ನ ಉಳಿದಿದ್ರೆ ಮಾಡುವಂತಹ ಒಂದು ದೋಸೆಯನ್ನು ನಾನು ತೋರಿಸ್ತಿದ್ದೀನಿ. ಬಾಯ್ ಬಾಯ್.